ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಡ್ 11 to 15. ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆಯು ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಆತನು ತಿದ್ದುವನು. ಜ್ಞಾನವನ್ನು ಕಂಡುಕೊಳ್ಳುವವನು ವಿವೇಕವನ್ನು ಸಂಪಾದಿಸಿಕೊಳ್ಳುವವನು ಧನ್ಯನು. ಏಕೆಂದರೆ ಜ್ಞಾನವು ಬೆಳ್ಳಿಗಿಂತ ಹೆಚ್ಚು ಲಾಭ ಕೊಡುವುದು, ಬಂಗಾರಕ್ಕಿಂತ ಹೆಚ್ಚು ಆದಾಯ ಕೊಡುವುದು. ಜ್ಞಾನವು ಮಾಣಿಕ್ಯಗಳಿಗಿಂತಲೂ ಬಹು ಅಮೂಲ್ಯವುಳ್ಳದಾಗಿದ್ದು ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮಾನವಾಗುವುದಿಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ಮಕ್ಕಳೇ, ದೇವರ ತಿದ್ದುವಿಕೆ ಗದರುವಿಕೆ ಇದೆಯಲ್ಲ, ಅದು ಯಾವುದು ಅಂದರೆ ನಾವು ಯಾವ ಪರೀಕ್ಷೆಗಳನ್ನ ಹಾದು ಹೋಗ್ತೀವಿ ಆ ಪರೀಕ್ಷೆಗಳೆಲ್ಲ ದೇವರ ನಮ್ಮ ತಿದ್ದುವಿಕೆಗೆ. ಏನು ದೇವ್ರ ಕಷ್ಟನೂ ಬರಮಾಡ್ತಾರೆ, ದೇವರು ಈ ಥರ ಎಲ್ಲ ನಮಗೆ ಈ ಥರ ಎಲ್ಲ ನಮಗೆ ನೋವನ್ನು ದುಃಖವನ್ನು ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ತಿದ್ದಬೇಕಾದ್ರೆ ಅವರು ಅನೇಕ ಸಾರಿ ನಮ್ಮನ್ನು ಎಚ್ಚರಿಸಿರ್ತಾರೆ, ಅನೇಕ ಸಾರಿ ನಮ್ಮನ್ನು ತಿದ್ದೋ ಪ್ರಯತ್ನ ಮಾಡಿರ್ತಾರೆ ಒಳ್ಳೆಯ ಮಾರ್ಗದಲ್ಲಿ. ನಾವು ಆ ಒಳ್ಳೆಯ ಮಾರ್ಗಕ್ಕೆ ದೇವರ ಎಚ್ಚರಿಕೆಯನ್ನು ಗಮನಿಸದೇ ಇರೋದ್ರಿಂದ, ಅದಕ್ಕೆ ಎಚ್ಚೆತ್ತುಕೊಳ್ಳದೇ ಇರೋದ್ರ ನಿಮಿತ್ತವಾಗಿ ದೇವರು ನಮ್ಮನ್ನು ಅನೇಕ ವಿಧದಲ್ಲಿ ತಿದ್ತಾರೆ. ಏಕೆಂದರೆ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ. ನಾವು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಅಂತ ಹೇಳಿದಾರಲ್ಲ. ದೇವರು ಲೋಕವನ್ನು ಎಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನ ಮಗನ ಕೊಟ್ಟರು, ಆತನ ನಂಬು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿರಂದು ಅಂತ ದೇವರಿಗೆ ಸ್ತೋತ್ರ. ನಂಬಿದ್ದೀವ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದೀವ, ಪ್ರತಿ ತಿದ್ದುವಿಕೆಗೆ ನಾವು ಅಧೀನರಾಗಿದ್ದೀವಿ. ಪ್ರತಿ ತಿದ್ದುವಿಕೆಗೆ ದೇವರು ನಮ್ಮನ್ನು ಒಳಪಡಿಸ್ತಾರೆ. ಪ್ರತಿ ಕಾರ್ಯದಲ್ಲೂ ಸಹ ನಮ್ಮನ್ನು ದೇವರು ತಿದ್ದಿ ನಮ್ಮನ್ನು ರೂಪಿಸಿ ನಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ಉಪಯೋಗಿಸ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. 2 ತಿಮೋತಿ ಚಾಪ್ಟರ್ 3 ವರ್ಡ್ 16 to 17. 2 ತಿಮೋತಿ 3ನೇ ಅಧ್ಯಾಯ 16-17ನೇ ವಾಕ್ಯ. ಪವಿತ್ರ ಗ್ರಂಥವೆಲ್ಲವೂ ದೇವರಿಂದ ಪ್ರೇರಿತವಾದದ್ದು. ಅದು ಎಲ್ಲ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪರಿಪೂರ್ಣನಾಗಿ ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು. ದೇವರಿಗೆ ಸ್ತೋತ್ರ. ಪವಿತ್ರ ಗ್ರಂಥ ದೇವರ ಆತ್ಮನಿಂದ ಬರೆಯಲ್ಪಟ್ಟಿರ್ತಕ್ಕಂಥದ್ದು. ಪರಿಶುದ್ಧಾತ್ಮನೇ ಇದರ ಬರಹಗಾರನಾಗಿದ್ದಾನೆ. ಸೊ ಇದು ಏನು ಮಾಡುತ್ತೆ, ಎಲ್ಲ ಜನರಿಗೂ ಸಹ ನಮಗೆಲ್ಲ ಉಪದೇಶಿಸುತ್ತೆ, ನಮ್ಮನ್ನು ಖಂಡಿಸುತ್ತೆ, ನಮ್ಮನ್ನು ತಿದ್ದುತ್ತೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸುತ್ತೆ. ಸೊ ಅಷ್ಟೆಲ್ಲ ಮಾಡಿ ನಮ್ಮನ್ನು ನಮ್ಮನ್ನು ಪರಿಪೂರ್ಣತೆಗೆ ನಡೆಸಬೇಕಾದರೆ ದೇವರ ವಾಕ್ಯ, ಆ ವಾಕ್ಯಕ್ಕೆ ಮಾರ್ಗಕ್ಕೆಲ್ಲ ನಾವು ನಡಿಲ್ಲ ಅಂದ್ರೆ ಅವ್ರು ನಮ್ಮನ್ನು ಬಿಟ್ಕೊಡಲ್ಲ, ನಮ್ಮನ್ನು ತಿದ್ದುತ್ತಾರೆ, ನಮಗೆ ಉಪದೇಶಿಸ್ತಾರೆ. ಆರಂಭದಲ್ಲಿ ನಾವು ಅದನ್ನು ಕೇಳಾಗ್ತಾ ಇರಲ್ವಾ, ಉಪದೇಶವನ್ನು ಕೇಳಾಗ್ತಾ ಇರಲಿಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ, ಖಂಡಿಸ್ತಾರೆ. ನಮ್ಮನ್ನು ಖಂಡಿಸಿ ತಿದ್ದಿ ನಮ್ಮನ್ನು ನೀತಿ ಶಿಕ್ಷಣಕ್ಕೆ ಒಳಪಡಿಸಿ ಪರಿಪೂರ್ಣತೆಗೆ ನಡೆಸ್ತಿದೆ ಅಂತ ವಾಕ್ಯದಲ್ಲಿ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ಅವರು ಅದನ್ನೇ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾವು ದೇವರಿಗೆ ಭಯಪಟ್ಟು ಜೀವಿಸೋದಾದರೆ, ಆತನ ತಿದ್ದುವಿಕೆಗೆ, ಆತನ ಗದರುವಿಕೆಗೆ ನಾವು ಖಂಡಿಸುವಿಕೆಯನ್ನು ನಾವು ಎಚ್ಚೆತ್ಕೊಂಡು ಅದರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸೋದಾದರೆ ನಮಗೇನು ಕೊಡ್ತಾರೆ, ಅವರು ಜ್ಞಾನವನ್ನು ವಿವೇಕವನ್ನು ಕೊಡ್ತಾರೆ. ಆ ಜ್ಞಾನ ವಿವೇಕ ಹೆಂಗಿರುತ್ತೆ ಅಂದರೆ, ನಮ್ಮ ಇಷ್ಟ ವಸ್ತುಗಳು ಯಾವುದು ಸಹ ಅದಕ್ಕೆ ಸಮಾನ ಅಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಅದನ್ನೇ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ತಿದ್ದುವಿಕೆಗೆ ನಾವು ನಂಬಿಗಸ್ತರಾಗಿ ವಿಧೇಯರಾಗೋಣ. ಆತನ ಉಪದೇಶ, ಆತನ ಖಂಡಿಸುವಿಕೆ, ತಿದ್ದುವಿಕೆ, ನೀತಿ ಶಿಕ್ಷಣಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗೋಣ. ಏಕೆಂದರೆ ನಮ್ಮನ್ನು ಪರಿಪೂರ್ಣತೆಗೆ ನಡೆಸ್ತಕ್ಕಂಥದ್ದು ಅವ್ರದ್ದೇ ಕಾರ್ಯವಾಗಿದೆ. ಅವರು ಅದನ್ನು ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಕೆ ನಿಮಗೆ ಸ್ತೋತ್ರ. ತಂದೆಯು ತಾನು ಪ್ರೀತಿಸುವ ಮಗನನ್ನು ಆತನು ಶಿಕ್ಷಿಸುವ ಪ್ರಕಾರವಾಗಿ ನೀವು ನಮ್ಮನ್ನು ಪ್ರೀತಿಸುವುದರಿಂದಲೇ ನಮ್ಮನ್ನು ಉಪದೇಶಿಸ್ತೀರಾ, ನಮಗೆ ಖಂಡಿಸ್ತೀರಾ, ತಿದ್ದಿರಾ, ನೀತಿ ಶಿಕ್ಷಣಕ್ಕೆ ಒಳಪಡಿಸ್ತೀರಾ, ಪರಿಪೂರ್ಣತೆಗೆ ನಡೆಸ್ತೀರಾ.
ನಂಬಿಗಸ್ತರಾಗಿ ವಿಧೇಯರಾಗಿ ನಿಮ್ಮ ಚಿತ್ತವಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ನಿಮಗೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿ, ನಿಮಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.